biggest criminal. He is the biggest businessman. This is the biggest national issue. ಇವತ್ತು ನಾವು ಬೋರ್ ಹೊಡಿತಿತ್ತು ಅಂದ್ಬಿಟ್ಟು ಸ್ಕ್ವಾಡ್ ಆಡೋದು ಅಂತ ಹೋದ್ವಿ. ಅದು ನಾವು ಆಡಿದ್ದು ನಮ್ಮ ಸ್ಕ್ವಾಡ್ ಅಲ್ಲ, ಯುವ ಸ್ಕ್ವಾಡ್ ಅಂತ. ನಾವು 3 ಆಡಿದ್ವಿ, ಅವ್ರು 3v3 ಆಡಿದ್ವಿ ಗುರು. ಆಮೇಲೆ ನಾನು ರಶ್ ಮಾಡಿದೆ ನೋಡೋ ಗುರು, ನನ್ನ ಫ್ರೆಂಡೆಲ್ಲ ರಶ್ ಮಾಡಿದ್ರು. ಆಮೇಲೆ ಫಸ್ಟ್ ಮ್ಯಾಚ್ ನಮ್ಮ ಸೈಡೆ. ಆಮೇಲೆ ಎಲ್ರಿಗೂ ಇವನು ಕೂಡ ಅವ್ನು ಮಸ್ತ್ ಹೊಡಿತಿದ್ದ. ಆಮೇಲೆ ನಮ್ಮ ಸೈಡ್ ಆಯಿತು. ಆಮೇಲೆ ಆ ಅಮೌಂಟ್ ನಾವು ಫ್ರೀಯಾಗಿ ಸಿಕ್ಕಿದ್ದು. ಆಮೇಲೆ ಫಸ್ಟ್ ರೌಂಡ್ ನಮ್ಮ ಕಡೆ ಆಯಿತು. ಅಲ್ಲಿಗೆ ನಾವು ಆಡ್ತಿದ್ದೆ 8 ಆಬ್ಜೆಕ್ಟಿವ್ಸು. ಆಮೇಲೆ ನನ್ನ ಫ್ರೆಂಡ್ ಒಬ್ಬ ಚಿರಾಗ್ ಅಂತ ಆಡ್ತಿದ್ದ, ಅವ್ನು ನಂಬರ್ 2. ಇನ್ನೊಬ್ಬ ಹರ್ಷ ಅಂತ ಆಡ್ತಿದ್ದ, ಅವ್ನು ನಂಬರ್ 3. ಗುರು ಈ ಮ್ಯಾಚ್ ಏನಾಯ್ತಂದರೆ ಅವರು ಗ್ಲೂವಾಲ್ ಕೊಡ್ತೀವಿ ಬನ್ನಿ ಅಂದ್ಬಿಟ್ಟು ಅವ್ರು ಹೊಡ್ತಾ ಬಿಟ್ರು ಗುರು. ಆಮೇಲೆ ನಾವು ಸೋಲ್ಬೇಕಾಗಿ ಬಂತು. ಆಮೇಲೆ ಅವ್ರ ಕಡೆ ಆ ಮ್ಯಾಚ್ ಆಯಿತು. ಆಮೇಲೆ ಇದು ಬಂದ್ಬಿಟ್ಟು 3rd ರೌಂಡ್. ಆಮೇಲೆ ನಾನು ಡೆಸರ್ಟ್, ಆಮೇಲೆ ಸ್ಕಾರ್, ಆಮೇಲೆ ಶಾರ್ಟ್ಗನ್ ಎತ್ಕೊಂಡ್ವಿ. ಆಮೇಲೆ ನಾನು ರೆಸ್ಟ್ ಮಾಡೋಕ್ಕೆ ಟ್ರೈ ಮಾಡಿದೆ. ಫುಲ್ ಗ್ಲೂವಲ್ಲೆಲ್ಲ ಹಾಕ್ತಾರೆ ಅಂತೆ. ಆಮೇಲೆ ನನ್ನ ಫ್ರೆಂಡ್ ಒಬ್ಬ ಹೆಡ್ ಹೊಡಿಯೋಕೆ ಟ್ರೈ ಮಾಡ್ತಿದ್ದೆ, ಹೆಡ್ಡೆ ಬಿಡ್ತಿ ಹೇಳಿಸ್ಕೊಂಡ್ರೆ. ಆಮೇಲೆ ನುಗ್ಗಿದ್ವಿ ಎಲ್ಲರೂ. ಆಮೇಲೆ ಅವ್ರು ನೋಡಿ ನಮಗೆ ಗೊತ್ತಾಗ್ತಿರಲಿಲ್ಲ ಎಲ್ಲಿಂದ ಹೊಡಿತಿರೋ ಅಂತ. ಆಮೇಲೆ ನಾನೊಂದು ಅವ್ರನ್ನ ಹೊಡೆದಾಕ್ತೆ. ಆಮೇಲೆ ಇನ್ನೊಂದು ಕಿಲ್ ನಾನು ಹೊಡಿಯೋಕೆ ಹೋದೆ, ಹುಡುಕ್ತಿದ್ದೆ ಎಲ್ಲಿ ಅಂತ. ಇನ್ನೊಬ್ಬ ಬಂದ GS ಎಷ್ಟು ಆದ ನಮ್ಮಣ್ಣ, ಅವ್ನಿಗೆ ಹೊಡೆದ್ವಿ. ಆಮೇಲೆ ಈ ರೌಂಡ್ ನಮ್ಮ ಕಡೆ ಆಯಿತು ನೋಡು ಗುರು. ಆಮೇಲೆ ಇದು 4th ರೌಂಡ್ ಆಫ್ 8 ಆಬ್ಜೆಕ್ಟಿವ್ಸ್. ಆಮೇಲೆ ನಾನು ಹತ್ರ ಬಂದ್ಬಿಟ್ಟು ಸೇಮ್ ಗನ್ನು. ಆಮೇಲೆ ನಾವೆಲ್ಲ ಗ್ಲೂವಾಲ್ ಹಾಕೊಂಡು ರೆಸ್ಟ್ ಮಾಡಿದ್ವಿ ನೋಡು ಗುರು. ಈ ಮ್ಯಾಚ್ ಹೊಡಿಯೋಕೆ ಹೋದೆ, ಹೊಡ್ಬಿಡಲ್ಲ. ಆಮೇಲೆ ಅವ್ರು ನುಗ್ಗಿ ಹೋಗ್ಬಿಟ್ರು ನೋಡು ಗುರು ನಮ್ಮ ಹತ್ರಕ್ಕೆ. ಆಮೇಲೆ ನನ್ನ ಫ್ರೆಂಡು ಆಮೇಲೆ ನನ್ನ ಫ್ರೆಂಡು ಬರ್ಷ ಅಂತ ಇದ್ದ, ಅವ್ನು ಫುಲ್ ಎಲ್ಲರೂ ಹೊಡಿತಾ ಬಿಟ್ಟಿದ್ದ. ಇಲ್ಲ ಹುಡುಗರು ಇದು ಗ್ಯಾಪ್ ಹೆಂಗೆ ಬಿಟ್ಟಿದ್ದ ಅವನು. ಇಡೀ ರೌಂಡ್ ನಮ್ಮ ಕಡೆಗೆ ಆಯ್ತು ನೋಡು ಗುರು. ಆಮೇಲೆ ಇದು ಬಂದ್ಬಿಟ್ಟು 5th ರೌಂಡ್ ಅನ್ಕೋತೀನಿ 8 ಆಬ್ಜೆಕ್ಟಿವ್ಸಲ್ಲಿ. ಆಮೇಲೆ ಅವರು ಆ ಕಡೆನೇ ಇದ್ದರು. ಆಮೇಲೆ ನಮ್ಮ ಟೀಮವ್ರು ಫುಲ್ ಆ ಕಡೆ ಒಬ್ಬ ಹೋದೆ, ಈ ಕಡೆ ಒಬ್ಬ. ಆಮೇಲೆ ನಾನು ಒಬ್ಬನೇ ಉಳ್ಕೊಂಡೆ. ಆಮೇಲೆ ನನ್ನ ಫ್ರೆಂಡು ನಾನು ತೊಗೊಂಡೆ ಸ್ಕಾರ್ ಮತ್ತು M10 ತೊಗೊಂಡೆ. ಆಮೇಲೆ ನಾನು ನುಗ್ಗಿದೆ. ಆಮೇಲೆ ಆ ಕಡೆನೇ ಇದ್ದವರು. ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ನಾವು ನುಗ್ಗಿದ್ವಿ. ಆಮೇಲೆ ನನಗೆ ಬಿಡ್ತಾನೆ ಇರಲಿಲ್ಲ ಕಿಲ್ ಹೊಡಿಯೋಕ್ಕೆ ಅಂತ ಬರ್ಸಿದ್ವಿ. ಆಮೇಲೆ ನಮ್ಮ ಅಣ್ಣಂಗೆ ನಾನು ಹೊಡೆದ್ಬಿಟ್ಟೆ. ಇದು ಬಂದ್ಬಿಟ್ಟು 6th ರೌಂಡ್ ನೋಡೋದು. ಇವಾಗ ಇದೊಂದು ನಂಗೆ ಫೇವ್ರೇಟ್ ಇದು. ನಾನು ಸೇಮ್ ಗನ್ಸ್ನ ಇಟ್ಕೊಂಡಿದ್ದೆ. ನನ್ನ ಫ್ರೆಂಡ್ಸ್ ಬಗ್ಗೆ ನಂಗೆ ಗೊತ್ತಿಲ್ಲ. ಆಮೇಲೆ ಅವರೆಲ್ಲ ಬಂದು ನುಗ್ಗರು. ಆಮೇಲೆ ಒಬ್ಬ ಹೊಡೆದಾಕ್ರು ನಮ್ಮ ಟೀಮ್ ಅವರು. ಆಮೇಲೆ ನಾನು ಹೊಡೆದೆ. ಆಮೇಲೆ ನೋಡುಗರು ಗುರು ನೋಡಲ್ಲಿ ಉರಿತಾ ಬಿದ್ದಾರೆ. ಆಮೇಲೆ ಈ ಕಡೆ ಒಬ್ಬ ಬಂದ, ಅವನಿಗೆ ಎಲ್ರಿಗೂ ಹೊಡೆದಾಕ್ತೇನೆ ನೋಡುಗರು ನಾನು. ಆಮೇಲೆ ಅವ್ರಿಗೆಲ್ಲ ನಾಲ್ಕು ಮಾಡಾಕ್ತೆ. ಆಮೇಲೆ ಒಬ್ಬ ಆ ಕಡೆಯಿಂದ ಬಂದು ಹೊಡೆದ್ಬಿಟ್ಟ ಗುರು. ಅದೇ ಒಂದು ಬೇಜಾರಾಗೋಯ್ತು. ಇವಾಗ 7th ರೌಂಡ್ ಸೇಮ್ ಗನ್ ನನ್ನ ಹತ್ರ ತೊಗೊಂಡಿವಾಗ. ಆಮೇಲೆ ನಾವು ಫುಲ್ಲು ರಶ್ ಮಾಡೋಕೆ ಹೋದ್ವಿ ನನ್ನ ಫ್ರೆಂಡ್ಸ್. ಆಮೇಲೆ ನಮ್ಮ ಟೀಮಲ್ಲಿ ಒಬ್ಬ ಇದ್ದ ಚಿರಾಗ್ ಅಂತ, ಅವನ ಅಕೌಂಟ್ ಬೇರೆ ಅದು ಇದಾಗೋಯ್ತು, ಕ್ಯಾನ್ಸಲ್ ಆಗೋಗಿತ್ತು. ಅದು ಆಡ್ತಿರೋ ಗೊತ್ತಿಲ್ಲ, ಅವಳೆ ಎಲ್ಲ ಗ್ಲೂವಲ್ಲೆಲ್ಲ ಹಾಕ್ಬಿಡ್ತಿದ್ರು. ಆಮೇಲೆ ನಾನೊಬ್ಬಂಗೆ ಹೊಡಿತೀನಿ ನೋಡುಗರು. ಆಮೇಲೆ ಫುಲ್ ಎಲ್ಲ ನಾನು ಆ ಕಡೆಯಿಂದ ಬಂದು ಹೊಡೆದು ಅಷ್ಟೇ ಒಬ್ಬಂಗೆ ನಾಕೆ ಮಾಡಾಕಿದ್ರು. ಆಮೇಲೆ ನಾವು ಆ ಕಡೆಯಿಂದ ಬರ್ಕೋದ್ವಿ. ಆಮೇಲೆ ನಾನು ಹೋಗಿದ್ದ ಕಡೆ ಎಲ್ಲ. ಆಮೇಲೆ ಅವರು ಆ ಕಡೆ ನುಗ್ಗೇ ಬಿಟ್ರು ನೋಡು ಗುರು. ಇವಾಗ ನುಗ್ತಾರೆ ಗುರು, ಏನು ಹಾಕದೆ. ಆಮೇಲೆ ನನ್ನ ಫ್ರೆಂಡ್ಸ್ ಕರ್ರಿ ಅಂತಿದ್ದೆ. ಆಮೇಲೆ ನಾವು ಒಬ್ಬ ರಿವೈವ್ ಕೊಟ್ಟ, ಅದು ಝೋನ್ ಒಳಗೆ ಕೊಟ್ಟ ಅವನು ಮರ್ತೋಗಿ. ಆಮೇಲೆ ಇವನೇ ಗುರು ಚಿರಾಗ್ ಅಂದರೆ, ಅದು ಅವ್ನು ಆಡ್ತಿಲ್ಲ, ಅದೇ ಯಾರು ಆಡ್ತಿರೋ ಗೊತ್ತಿಲ್ಲ. ಆಮೇಲೆ ನಮ್ಮ ಅಣ್ಣ ಉಳ್ಕೊಂಡು ಅಷ್ಟೇ ಅವ್ರ ಕಡೆ ಒಂದು ಕಡೆ. ಆಮೇಲೆ ಅದು ಬೇರೆ ಅವನು ಅದು ನೀರು ಒಳಗೆ ಬೇರೆ ಬಾನ್ ಫೈರ್ ಬೀಳಲ್ವಲ್ಲ, ಅದಕ್ಕೆ ಇದು ಅವ್ರ ಕಡೆಗೆ ಆಯಿತು. 4/3 ಆಯ್ತು ನೋಡುಗರು. ಆಮೇಲೆ ನಾನು ಇದು M10 ಬದಲು ಶಾರ್ಟ್ಗನ್ ತಗೊಂಡೆ. ಆಮೇಲೆ ಇದು ನ್ಯೂ ರೌಂಡ್ ಇದು. ಆಮೇಲೆ ಅವ್ರು ಅಲ್ಲಿದ್ದರು. ನಾವು ನುಗ್ಗು ಕ್ರಶ್ ಮಾಡೋಕ್ಕೆ ಹೋದ್ವಿ. ನಾನು ಫೈರ್ ಮಾಡಿದೆ, ಅವ್ನಿಗೆ ಡ್ಯಾಮೇಜ್ ಬಿತ್ತು. ಆಮೇಲೆ ಬಂದ್ಬಿಟ್ಟು ನಮ್ಮ ಅಣ್ಣ ಹೊಡೆದ್ಬಿಟ್ಟ ನನಗೆ. ಆಮೇಲೆ ಎಲ್ಲರೂ ನುಗ್ಗಿದ್ವಿ. ಆಮೇಲೆ ಆಡಿಸ್ತಿದ್ರು. ಆಮೇಲೆ ಇವ್ನು ಡೆಲ್ಲಿ ಇವನೇ ಹರ್ಷ. ಆಮೇಲೆ ಇವ್ನು ನುಗ್ತಾನೆ ಇದ್ದ. ಆಮೇಲೆ ಅವ್ನಿಗೂ ಹೊಡೆದಾಕ್ಬಿಟ್ರು. ಆಮೇಲೆ ಇವ್ನು ನೋಡುಗರು ಹೆಂಗೆ ಹೊಡಿತಾನೆ ಮಿಸ್ಟರ್ ಶೇಖರ್. ಬರೀ 2 HP ಇದ್ರು ಗುರು ಇವನು. ಆಮೇಲೆ ಹೊಡೆದ. ಆಮೇಲೆ ಕೊನೆಗೂ ಹೊಡೆದೇ ಬಿಟ್ಟ ಅಪೋನೆಂಟ್ ಟೀಮ್ ನಾನು. ಆಮೇಲೆ ಇದು ಬಂದು 9th ರೌಂಡು. ಇದ್ರಲ್ಲಿ ನಾನು ಶಾರ್ಟ್ಗನ್ ಎಸ್ಬಿಟ್ಟು M10 ತಗೊಂಡೆ. ನನ್ನ ಹತ್ರ ಸ್ಕಾರ್ ಇವಾಗ ನಿಂತು ಒಂದು 2nd ಲೆವೆಲ್ ಮಾಡಿದ್ದೆ. ಅವನು ಗ್ಲೂವಲ್ಲಿ ನಾವು ಹೋಗೋ ಜಾಗಕ್ಕೆಲ್ಲ ಕರೆಕ್ಟಾಗಿ ಆಗ್ತಿದ್ದ. ಅವನಿಗೆ ಅದಕ್ಕೆ ಬೈಕನ್ನು ನಾವು ಕರೆಕ್ಟಾಗಿ ಆಡಿಸಿದ್ವಿ. ಆಮೇಲೆ
ಆಮೇಲೆ ನಾನು ನೋಡ್ಬಿಟ್ಟೆ, ನಾನು ಗ್ಲೂವಲ್ಲೆಲ್ಲ ಹಾಕ್ಬಿಟ್ಟು ನಾನು ಒಂದು ಕಡೆ ತಗೊಳಕೋಗ್ಬಿಟ್ಟೆ ನೋಡುಗರು. ಆಮೇಲೆ ಹೆಲ್ತೆಲ್ಲ ಹಾಕ್ಕೊಂಡೆ. ಆಮೇಲೆ ನಮ್ಮ ಕಡೆ ತಿರಿ ಅವನೊಬ್ಬ ಆಗ್ಬಿಟ್ಟ. ಆಮೇಲೆ ನಾನು ಹೆಂಗೂ ಹೋದೆ. ಆಮೇಲೆ ಆ ಕಿಲ್ ನಂಗೆ ಸಿಗಲಿಲ್ಲ. ಅದು ನನ್ನ ಫ್ರೆಂಡ್ ಹೊಡೆದ್ಬಿಟ್ಟ. ಇದು 10th ರೌಂಡ್ ನೋಡುಗರು. ನಾನು ಸೇಮ್ ಈ ರೌಂಡು ಸೇಮ್ ಗನ್ ತೊಗೊಂಡೆ. ಆ ಫೈರಿಂಗ್ ಸೌಂಡ್ ಮಾತ್ರ ಆಗಿಲ್ಲ, ಸಾರಿ ಗುರು. ನೆಕ್ಸ್ಟ್ ಟೈಮಿಂದ ಮಾಡಬೇಕಾದ್ರೆ ರೆಕಾರ್ಡ್ ಆಗಲಿಲ್ಲ ಕರೆಕ್ಟಾಗಿ ನನ್ನ ಮೊಬೈಲಲ್ಲಿ. ಆಮೇಲೆ ನೆಕ್ಸ್ಟ್ ನುಗ್ಗಕ್ಕೆ ಹೋದ್ವಿ. ಆ ಕಡೆ ನನ್ನ ಫ್ರೆಂಡ್ ಹೋಗಿದ್ದ, ಈ ಕಡೆ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಗುರುವರು ನನಗೆ ನಾಕೌಟೆ. ಆಮೇಲೆ ಇನ್ನೊಬ್ಬ ಉಳ್ಕೊಂಡು ಅವನು ನನ್ನ ಫ್ರೆಂಡ್ ಹೊಡೆದಾಗ್ತಾ ಇಲ್ಲ. 11th ರೌಂಡ್ ಅದು ನಮ್ಮ ಕಡೆ ಆಯಿತು. ಇವಾಗ 6-4 ಆಗಿದೆ ಸ್ಕೋರು. ಆಮೇಲೆ ಸೇಮ್ ಗನ್ ತೊಗೊಂಡಿದ್ದೆ. ಮ್ಯಾಚನ್ನು ಸತಿ ಹೊಡ್ತೀವಿ ಅಂತ ಕಾನ್ಫಿಡೆನ್ಸಲ್ಲಿ ತೊಗೊಂಡಿದ್ದೀನಿ ನಾನಂತೂ. ನೋಡೋಗುರು ಓಡ್ತಾ ಬಿದ್ದಿದ್ದೀನಿ ನಾನಂತೂ. ಈ ಕಡೆ ಒಬ್ಬ ಕಾಣಿಸ್ದ ಅಂತ ನಾನು ರಶ್ ಮಾಡಿದೆ ಈ ಕಡೆಯಿಂದ. ಅವನು ರೌಂಡ್ ಗ್ಲೂವಲ್ಲಿ ಹಾಕಿದ. ಆಮೇಲೆ ಆ ಕಡೆಯಿಂದ ಬಂದ, ನಾನು ಹೊಡೆದಿದ್ದು ಬೇರೆ ಗ್ಲೂವಲ್ಗೆ ಬಿತ್ತು. ಆಮೇಲೆ ನಾನು M10 ಹಿಡ್ಕೊಂಡು ಬಂದೆ. ನೋಡೋಗುರು ಹೆಂಗೆ ಉಳಿತವ್ರೆ ನೋಡೋಗುರು. 4 ಆದ್ರೆ ಇಬ್ಬರು. ಆಮೇಲೆ ಇನ್ನೊಬ್ಬ ಆ ಕಡೆ ಉಳ್ಕೊಂಡ. ಅವನು ಯಾರಂದರೆ ಅವನು GS ಸ್ಟಾರ್, ಅವನೇ ನಮ್ಮಣ್ಣ. ನಾನು ಈ ರೌಂಡ್ ಇಬ್ಬರು ನೋಡಿದೆ. ಆಮೇಲೆ 1v1 ಆಗೋಯ್ತು. ಆಮೇಲೆ ಆ ಕಡೆ ಹೋಗೋದ ಬಾ ಅಂತ ಕರೆದವನು. ಆಮೇಲೆ ನಾನು ನೋಡಿದೆ. ಆಮೇಲೆ ನಾನು ಫುಲ್ ಫೈರಿಂಗ್ ಮಾಡಿದೆ ನೋಡುಗುರು. ಇದು ಕ್ರೂಷಲ್ ಮ್ಯಾಚ್. ಆಮೇಲೆ ಹೊಡೆದಾಕ್ಬಿಟ್ಟು ಅವ್ನು ಝೋನ್ ಹತ್ರ ಇದ್ದ. ಫುಲ್ ಬಸ್ಟಾಗಿ ಹೋಗೋರೆ ಗುರು. ಇದು 12ನೇ ರೌಂಡು ಗುರು. ಇದು ನೋಡುಗುರು ಸ್ಕೋರ್ ಎಷ್ಟಾಗೈತಿ, 7-4 ಆಗಿದೆ. ಲಾಸ್ಟ್ ರೌಂಡ್ ಗುರು ಇದು ನಮಗೆ. ನಾನು ಈ ಸತಿ ಸೇಮ್ ವೆಪನ್ಸ್ ಇಟ್ಕೊಂಡು ನುಗ್ದೆ ಗುರು. ಇದು ಬಂದ್ಬಿಟ್ಟಿದ್ದಲ್ಲಿ ಫ್ಯಾಕ್ಟ್ರಿ, ಅಲ್ಲಿ ಗ್ಲೂವರೆಲ್ಲ ಹಾಕ್ತೆ. ಆಮೇಲೆ ಅವರು ಹೊಡಿತಾರೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹೊಡೆಯೋಷ್ಟೊತ್ತಿಗೆ ಒಂದನ್ನು ಆಕೆ ಮಾಡಾಕ್ತಾ. ಅದು ನಾನು ಏನು ಮಿಸ್ಟೇಕ್ ಮಾಡಿದೆ ಕೆಳಗೆ ಬಂದ್ಬಿಟ್ಟೆ. ಅಯ್ಯೋ ಈ ಮ್ಯಾಚು ಹೋಯ್ತು ಗುರು. ಇದು 13 ರೌಂಡ್ ಇದು. ಆಮೇಲೆ ನಾನು ಬಂದವನು MP5 ಗನ್ ತೊಗೊಂಡೆ. ಶಾರ್ಟ್ ಗುರು ನನ್ನ ಹೆಸರು ಗುರು. ಆಮೇಲೆ ಶಾರ್ಟ್ ಗನ್. ಆಮೇಲೆ ಫುಲ್ ಗ್ಲೂವಲ್ಲೆಲ್ಲ ಹಾಕ್ತಾ ನುಗ್ಗಿದ್ವಿ. ಆಮೇಲೆ ನನ್ನ ಫ್ರೆಂಡ್ ಇದ್ದಾನೆ ಇನ್ನು, ಅವನ್ನ ಕೇಳಬೇಕು ಅವ್ನು ಹೆಂಗೆ ನುಗ್ದ. ಆಮೇಲೆ ನಾನು ಫುಲ್ ಫೈರ್ ಮಾಡಿದೆ, 6 ಆಗಲಿಲ್ಲ. ಆಮೇಲೆ ನಂಗೆ ನಮ್ಮ ಅಣ್ಣ ಹೊಡೆದ್ಬಿಟ್ಟ ಗುರು. ಆಮೇಲೆ ನನ್ನ ಫ್ರೆಂಡ್ ಕಂಗ್ರ್ಯಾಚುಲೇಷನ್ ಬ್ರದರ್, ಅಬ್ಬಬ್ಬಬ್ಬ ಲ್ಯಾಟ್ರಿ ಎಲ್ರಿಗೂ ಹೊಡೆದ ನೋಡು ಗುರು. ನಮ್ಮ ಫ್ರೆಂಡ್ MVP. ಬಾಯ್ ಗುರು, ಥ್ಯಾಂಕ್ ಯು ಗುರು.